ನಿಸರ್ಡಿನ್ ಜೊತೆ ಮಾತನಾಡೋದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರಾಜ್ಯ ರಾಜಕಾರಣದಲ್ಲಿ ಈಗ ಹೊಸದೊಂದು ಚರ್ಚೆ ಉದ್ಭವ ಆಗಿದೆ. RSSಗೆ 100 ವರ್ಷ ತಲುಪಿದಂತ ಸಂದರ್ಭದಲ್ಲಿ RSS ಅನ್ನ ಬ್ಯಾನ್ ಮಾಡಬೇಕು, RSSಗೆ ನಿಷೇಧವನ್ನ ಹೇರಬೇಕು ಅನ್ನುವಂತ ಒಂದು ಪತ್ರವನ್ನ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಬರೆದಿದ್ದಾರೆ. ಇದ್ರ ಬಗ್ಗೆ ತಾವು ಹೇಗೆ ಏನು ಹೇಳ್ತೀರಿ? ನೋಡ್ರಿ, 100 ವರ್ಷದವರೆಗೂ ಬ್ಯಾನ್ ಮಾಡ್ಬೇಕಂತ ಬಹಳಷ್ಟು ಪ್ರಧಾನಮಂತ್ರಿಗಳು, ಬಹಳಷ್ಟು ಗೃಹ ಮಂತ್ರಿಗಳು ಈ ದೇಶದಲ್ಲಿ ಹೋಗ್ಯಾರ. ಅದಾದ ಮ್ಯಾಗೂ RSS ಅನ್ನ ಬ್ಯಾನ್ ಮಾಡ್ಲಿಕ್ಕೆ ಆಗಿಲ್ಲ. ಏನು ಎಮರ್ಜೆನ್ಸಿ ಕಾಲದಾಗ 1-2 ವರ್ಷ ಮಾಡಿರ್ಬೋದು, ಹಿಂದೆ ನೆಹರು ಮಾಡಿರ್ಬೋದು. ಅವು ವಲ್ಲಭಭಾಯ್ ಪಟೇಲ್ ಅದು ಬ್ಯಾನ್ ತೆಗೆದ್ರು. ತುರ್ತು ಸ್ಥಿತಿಯ ನಂತರ ಅಲ್ಲಿ ಒಂದು ಸರ್ಕಾರ, ಜನತಾ ಸರ್ಕಾರ ಬಂತು, ಅವಾಗ ಬ್ಯಾನ್ ಹೋಯ್ತು. RSSಕ್ಕೆ ಯಾವಾಗರೇ ಒಂದು ರೀತಿ ಈ ಗ್ರಹಣ ಬರ್ತದೆ. ಆ ಗ್ರಹಣ ಬಂದೈತಂದ್ರೆ ಅದು ಮುಗಿದು ಹೋಗೋದಿಲ್ಲ, ಅದು ಹೊಸ ಅಧ್ಯಾಯ ಪ್ರಾರಂಭ ಆಗ್ತದೆ. ಸಾರ್ವಜನಿಕ ಸ್ಥಳದಲ್ಲಿ ಯಾಕೆ ಅವಕಾಶ ಕೊಡಬೇಕು ಅನ್ನೋ ಪ್ರಶ್ನೆನ ಅವ್ರು ಎತ್ತಿರುವಂತದ್ದು. ಜೊತೆಗೆ ಇವರು ಮಾಡಬೇಕಾದ್ರೆ ಖಾಸಗಿ ಜಾಗದಲ್ಲಿ ಬೇಕಾದ್ರೆ ಮಾಡ್ಕೊಳ್ಳೋದಕ್ಕೆ ನನ್ನ ಅಭ್ಯಂತರ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಸರ್ಕಾರಿ ಜಾಗೆಯಲ್ಲಿ ಇವತ್ತು ಮಸೂತಿ ಕಟ್ಟಾರಲ್ಲ, ಮದ್ರಸಾ ಕಟ್ಟಾರಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದೊಂದು ಒಡೆದು ಹಾಕೋ ತಾಕತ್ತಿದೆ ಪ್ರಿಯಾಂಕ ಖರ್ಗೆ. ಅದನ್ನೊಂದು ಪತ್ರ ಬರೀಲಿ ನೋಡೋಣ. ಇಡೀ ರಾಜ್ಯದಲ್ಲಿ ಮಸೂದಿಗಳು ಮತ್ತು ಅಕ್ರಮ ಮನೆಗಳು ಮತ್ತು ಮದರಸಾಗಳು ಎಲ್ಲ ರಾಜ್ಯದಲ್ಲಿ ಎಲ್ಲ ಅಕ್ರಮವಾಗಿ ನಡೀತಾ ಇದೆ. RSS ಎಲ್ಲೂ ಅಕ್ರಮವಾಗಿ ಆಸ್ತಿಯನ್ನು ಹಗರಣ ಮಾಡಿಲ್ಲ, ಭೂವನ್ನು ಲಂಪಟ ಮಾಡಿಲ್ಲ. ನಿಮ್ಗೇನಾದರೂ ಪ್ರಿಯಾಂಕ ಖರ್ಗೆಗೆ ನಿಮ್ಗೇನಾದರೂ ತಾಕತ್ತು ದಮ್ ಇದ್ದರೆ ಮೊದಲು ಎಲ್ಲ ಮದ್ರಸಾಗಳು ಎಷ್ಟು ಅಕ್ರಮ ಭೂಮಿ ಮಾಡ್ಯಾರ, ಮಸೀದಿಗಳು ಎಷ್ಟು ಅಕ್ರಮ ಕಟ್ಟಾರ ಅದು ಕೆಡವ್ರಿ. ಅವಾಗ ನಿಮ್ಗೆ RSS ಬಗ್ಗೆ ಮಾತಾಡೋಕ್ಕೆ ನೈತಿಕತೆ ಬರ್ತದೆ. ಮಕ್ಕಳ ಬ್ರೈನ್ ವಾಶ್ ಮಾಡುವಂತ ಕೆಲಸವನ್ನು RSS ಮಾಡ್ತಾ ಇದೆ ಅನ್ನುವಂಥ ಆರೋಪದ ಜೊತೆಗೆ ಅಲ್ಲಿ ಲೈಂಗಿಕ ಕಿರುಕುಳವನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಅವರು ಆರೋಪ ಮಾಡಿದ್ದಾರೆ. ಜೊತೆಗೆ ಕೇರಳದ ಘಟನೆಯನ್ನು ಕೂಡ ಅವರು ಉಲ್ಲೇಖ ಮಾಡಿ ಈ ಒಂದು ಆರೋಪ ಮಾಡಿರುವಂಥದ್ದು. ಅದು ದಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ. ಮಸೂತಿಯಲ್ಲಿ, ಮದ್ರಸಾಗಳಲ್ಲಿ ಯಾವ ರೀತಿ ಲೈಂಗಿಕ ಇದನ್ನು ಅಲ್ಲಿ ಮಕ್ಕಳ ಮೇಲೆ ಆಗ್ತದೆ ಅನ್ನೋದು ನಮಗೆ ದಿನ ನೋಡ್ತೀವಿ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. RSS ಬಗ್ಗೆ ಮಾತಾಡುವಂಥ ಯಾವುದೇ ನೈತಿಕತೆ ಪ್ರಿಯಾಂಕ ಖರ್ಗೆಗಿಲ್ಲ. RSSನಲ್ಲಿ ಯಾವುದೇ ದೇಶ ವಿರೋಧಿ ಚಟುವಟಿಕೆ ಕಲಿಸೋದಿಲ್ಲ. RSSನ ಕಲಿಸೋದು ಭಾರತೀಯತೆ, ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ ಬಿಟ್ಟರೆ ಅಲ್ಲಿ ಮತ್ತೊಂದು ಯಾವುದೇ ಚಟುವಟಿಕೆ ನಡೆಯೋದಿಲ್ಲ. ಕಾಂಗ್ರೆಸ್ನ ಇನ್ನೊಬ್ರು BK ಹರಿಪ್ರಸಾದ್ ಹೇಳ್ತಾರೆ, RSSಗೂ ಮತ್ತು ತಾಲಿಬಾನ್ಗೂ ವ್ಯತ್ಯಾಸಗಳು ಕಾಣಿಸೋದಿಲ್ಲ ನನಗೆ ಅಂತ ಹೇಳ್ತಾರೆ. ಅಂದ್ರೆ ತಾಲಿಬಾನ್ಗೆ RSS ಹೋಲಿಕೆ ಮಾಡಿದ್ದಾರೆ ಅವರು. ಇವರೆಲ್ಲ ತಾಲಿಬಾನಿಗಳ ಏಜೆಂಟ್ರ್ ಅದಾರೆ. ಅವರು ದುಡ್ಡು ಕೊಟ್ಟ ಮ್ಯಾಗೇನೆ ಇವ್ರು ಮಾತಾಡ್ತಾರೆ. ಇವರೆಲ್ಲ ತಾಲಿಬಾನಿ ಸ್ಪೋಕ್ಸ್ ಪರ್ಸನ್ಗಳು. ಹರಿಪ್ರಸಾದ್, ಪ್ರಿಯಾಂಕ ಖರ್ಗೆ, ಸಿದ್ದರಾಮಯ್ಯ ಇವೇನದಲ್ರಿ ಕರ್ನಾಟಕದಾಗ ಇವೆಲ್ಲ ತಾಲಿಬಾನಿಗಳ ಸ್ಪೋಕ್ ಪರ್ಸನ್. ಅಲ್ಲಿದು ಏನು ಆದೇಶ ಬರ್ತದೆ, ಅಲ್ಲಿದೇನು ಫತ್ವಾ ಹೊರಡ್ತದೆ, ಇವ್ರು ಇಲ್ಲಿ ಮಾತಾಡ್ತಾರೆ. ಸರ್, ನಿಷೇಧ ಮಾಡಿ ಏನಾದರೂ ಸರ್ಕಾರ ಆದೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ತಾವು ಯಾವ ಹೋರಾಟ ಮಾಡ್ತೀರಿ, ಯಾರು ಹೇಗಿರುತ್ತೆ ಅಂತ ತಾವು ರಾಜಕೀಯ ಕ್ಷೇತ್ರದಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಈಗ ಅದು ಯಾವ ರೀತಿ ನಾವು ಪ್ರತಿಭಟನೆ ಮಾಡಬೇಕು ಅನ್ನೋಂಥದ್ದು ಮುಂದಿನ ದಿವಸಗಳಲ್ಲಿ ನಾವು ಎಲ್ಲರೂ ಕೂತು ಚರ್ಚೆ ಮಾಡ್ತೀವಿ, ಸಂಘದ ಅಭಿಪ್ರಾಯ ತಗೋತೀವಿ. ಅವ್ರೇನು ಮಾರ್ಗದರ್ಶನ ಮಾಡ್ತಾರೋ ಅದ್ರ ಮೇಲೆ ನಾವು ಮಾಡ್ತೀವಿ. ಜೊತೆಗೆ ಸರ್ಕಾರದ ವಿಚಾರಕ್ಕೆ ಬಂದ್ರೆ ನವೆಂಬರ್ ಕ್ರಾಂತಿಯ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬಂದಿದೆ. CM ಇವತ್ತು ಡಿನ್ನರ್ ಸಭೆಯನ್ನು ಕರೆದಿದ್ದಾರೆ. ಏನಾದರೂ ಆಗುವಂತ ಚಾನ್ಸಸ್ ಇದೆಯಾ, ಬದಲಾವಣೆ ಆಗುವಂತದ್ದು? ತಮ್ಗೇನನ್ಸುತ್ತೆ? ಕರೆದಿದ್ದು CM ಮಂತ್ರಿಗಳ ಆಕ್ಷನ್ ಸಭೆ. ನೀವು ಇಷ್ಟು ಕೋಟಿ ರೂಪಾಯಿ ಕೊಡಬೇಕು ಹೈಕಮಾಂಡಿಗೆ, ಬಿಹಾರ್ ಚುನಾವಣೆ ಇದೆ. ಆ ಆಕ್ಷನ್ದಲ್ಲಿ ಯಾರು ಹೆಚ್ಚು ಕೊಡ್ತಾರೆ ಅವ್ರನ್ನ ಮುಂದೆ ಮಂತ್ರಿಯಾಗಿ ಮುಂದುವರಿಸಲಾಗುವುದು. ಆಕ್ಷನ್ದಲ್ಲಿ ಕಡಿಮೆ ಬಿಡ್ ಮಾಡಿದರೆ ಅವ್ರನ್ನ ತೆಗೆದು ಹಾಕಲಾಗುವುದು ಅಂತ ಸೂಚನೆ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಕರ್ತಾರೆ. ಇವತ್ತೊಂದು ಆಕ್ಷನ್ ಆಗ್ತದೆ, ನಾಳೆ ಇನ್ನು ಕೆಲವೇ ದಿವಸದಲ್ಲಿ ಇನ್ನೊಂದು ವಾರನಲ್ಲಿ DK ಶಿವಕುಮಾರ್ದು ಒಂದು ಆಕ್ಷನ್ ಆಗ್ತದೆ. ಅಲ್ಲಿ ಬಿಡ್ ಹೆಚ್ಚಬೇಕಂದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲಿ ಸಿದ್ದರಾಮಯ್ಯನವ್ರು ಬಿಡ್ ಹೆಚ್ಚತ್ತಂದ್ರೆ ಇವ್ರು ಮುಂದುವರಿತಾರೆ. ಬಿಹಾರ್ ಚುನಾವಣೆಗೆ ಕರ್ನಾಟಕ ಸರ್ಕಾರ ಫಂಡಿಂಗ್ ಮಾಡ್ತಿದೆ ಅನ್ನೋ ಆರೋಪ ಅಂತಂದು ಫಂಡಿಂಗ್ ಮಾಡ್ತಾರೆ. ಆ ವಾಲ್ಮೀಕಿ ಹಗರಣದ್ರೆ ಫಂಡಿಂಗ್ ಎಲ್ಲಿ ಗೊತ್ತಾಯ್ತಲ್ರಿ, ಆಂಧ್ರಕ್ಕೆ ಹೋಯ್ತು, ಬಳ್ಳಾರಿ ಲೋಕಸಭೆಗೆ ಹೋಯ್ತು. ಹಂಗೆ ಈ ಬಿಹಾರ್ ಚುನಾವಣೆಗೆ ಇವತ್ತು ಡಿನ್ನರ್ ಅಂದ್ರೆ ಆಕ್ಷನ್ ಡಿನ್ನರ್. ಇದು ಬರೀ ಡಿನ್ನರ್ ಊಟ ಇಲ್ಲ, ಆಕ್ಷನ್ ಆದಮೇಲೆ ಡಿನ್ನರ್ ಆಗ್ತದೆ. ಆಕ್ಷನ್ ಆದಮೇಲೆ ಎಲ್ಲ ಯುವತರನ್ನ ಚೇಂಜಸ್ ಮಾಡ್ಕೋತಾರೆ. ಏನಂದರೆ ಅವೇನೋ ಗ್ಲಾಸ್ ಬಡ್ದು ಹಿಂಗೆ ಚೇಂಜ್ ಮಾಡ್ಕೋತಾರಲ್ಲ, ಹೈಯೆಸ್ಟ್ ಬಿಡ್ ಯಾರ್ದಾಗ್ತೈತೆ ನೋಡ್ಬೇಕಟ್ಟೆ.
ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಸರ್, ನಾಯಕತ್ವ ಬದಲಾವಣೆ ಬಿಜೆಪಿ ಏನಾದ್ರು ಆಗತ್ತಾ, ಹೇಗೆ ಏನು ಅಂತ ನಿಮ್ಮ ಸಂಪರ್ಕದಲ್ಲಿ ಏನಾದ್ರು ಇದಾರ ಹೈಕಮಾಂಡ್ ನಾಯಕರುಗಳು? ಬಿಜೆಪಿ ಏನಾರೇ ನಾಯಕತ್ವ ಬದಲಾವಣೆ ಮಾಡಿದ್ರೆ ಭವಿಷ್ಯ ಇದೆ. ಮತ್ತು ನಾಯಕತ್ವ ಬದಲಾವಣೆ ಮಾಡೋದು ಅದೇ ವೆಂಕ ನಾಣ ಸೇನೆ ಇಟ್ಕೊಂಡ್ರೆ ಬಿಜೆಪಿಗೆ ಅದೇ ಗತಿ. ಜೊತೆಗೆ ಇವತ್ತು ದೇವೇಗೌಡರನ್ನ ಭೇಟಿ ಮಾಡಿದ್ರಿ, ಅವರ ಆರೋಗ್ಯ ವಿಚಾರಿಸಿದ್ರಿ, ಹೇಗಿದ್ದಾರೆ ದೇವೇಗೌಡರು? ಸಂಪೂರ್ಣ ಚೇತರಿಕೆ ಆಗಿದೆ, ಭಾಳ ಚಟುವಟಿಕೆಯಿಂದ ಕೂಡಿದ್ದಾರೆ. ನಮ್ಮ ಭಾಳ ಒಂದು ಭಯ ಇತ್ತು, ಅವ್ರನ್ನ ಏನೋ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಯಾರಂದರೆ, ಆದ್ರೆ ಇವತ್ತಿಂದ ಎಲ್ಲ ನೋಡಿದ ಮೇಲೆ 100ಕ್ಕೆ 100 ವಾಸಿಯಾಗಿದ್ದಾರೆ. ಶತಾಯುಷರಿ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.